ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ. ನಾ ಲಿಂಗನ್ ಪೂಜೆ ಮಾಡೋ ದಿವಸ ನನ್ನ ಸುತ್ತು ಭಾಗ ಸುಖವಾಗಿರ್ಲಿ, ಮ್ಯಾಗ ಶಕ್ತಿ ಭಕ್ತಿ ಇಟ್ಟು ನಡ್ಕೋಬೇಕು ಅಂದ್ರವ ನಮಗೆಲ್ಲ ಕೊಡ್ದಾನ. ಅವನ ಆಶೀರ್ವಾದದಿಂದ ನನ್ಗೆ ಬರ್ಣ ಒಂದ್ ಚಲೋದ್ ಕೊಟ್ಬಿಡಿ. ಮತ್ತವ್ರು ಭಕ್ತರು ದಕ್ಷಿಣ ಕೊಟ್ಟಾರ, ನಾ ಹೊಟ್ಟಿಗೆ ತಿಂದಿಲ್ಲ, ಮಕ್ಳಿಗೆ ಕೊಟ್ಟಿನಿ, ಅದನ್ನ ಫಂಡ್ ಹಾಕಿನಿ. ಎಲ್ಲಾ ಜನರು ಹಸ್ತು ನೀರಾಡಿಸಿ ತಲ್ಲಣಿಸಿ ಹೋಗ್ಬಾರ್ದು. ನಮಸ್ಕಾರ. ನಾವು 1ನೇ ಭಾಗದಾಗ ಹೇಳಿದ ಪ್ರಕಾರ 110 ವರ್ಷದ ಅಮ್ಮ ಅಂದ್ರೆ ಹಿರಮ್ಮ ತಾಯಿಯವರು ಲಿಂಗ ಪೂಜೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆ ಲಿಂಗ ಪೂಜೆಯನ್ನ ಆವಾಗ ತಮ್ಮ ಸಣ್ಣ ವಯಸ್ಸಿನಾಗಿಂದ ಮಾಡ್ಕೊಂತ ಬರಕತ್ತಾರಂತವ್ರು. ಅವ್ರ ಸಂಪ್ರದಾಯ ಹೆಂಗೈತಿ, ಅವ್ರು ಈಗಲೂ 110 ವರ್ಷ ಆದ್ರೂ ಲಿಂಗ ಪೂಜೆ ಮಾಡಕತ್ತಾರ. ಅವ್ರ ವಿಧಿ ವಿಧಾನಗಳು ಹೆಂಗದ ಅಂತ ನೋಡ್ಕೊಂಡು ಬರೋನು. ಬರ್ರಿ ಗೆಳೆಯರು, ಹೋಗೋಣ ಅವ್ರ ಮನೆಗೆ. ಇವ್ರೇ ನೋಡ್ರಿ ಗೆಳೆಯರ. ಶಿವ 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 ಓಂ ನಮ ಶಿವಾಯ ಓಂ ನಮ ಶಿವಾಯ. ಶಂಕರಿ ಸೋಮನಾಥ ಆಚಾರ್ಯ ಶೈಲಿ ಮಲ್ಲಿಕಾರ್ಜುನ ಕಲ್ಯಾಣ ಜನಕರಿ ಮುತ್ತ ಮುರಿಯಾಣಿ ಕರಿದೊಬ್ಬ ವಿಘ್ನವಾದಿ ಶ್ರೀ ಗಣೇಶ. ಓಂ ಶಿವಾಯ ಶಿವಾಯ ನಮಃ ಶಿವಾಯ ನಮಃ. ನೀವು ತೆಗ್ಸಿರ್ತೀನಿ ಇಲ್ಲಿ ದೇವ್ರ ಸಮ ಮಾಡ್ತಾರ. ಉದ್ದಿನ ಕಡ್ಡಿ ಕೊಳ್ಳ ನಿಮ್ ಕೈಯಾಗ ನಿಂದ್ರಿ, ಉದಿನ ಕಡ್ಡಿ ತಗೊಂತೀನಿ. ಇಲ್ಲದಾವ್ರಿ ಉದ್ದಿನ ಕಡ್ಡಿ ನನ್ನ ಕೈಯಾಗ. ಇಲ್ಲಿ ನಿಂದಿರ್ತೀನಿ. ಬರ್ರಿ ಬರ್ರಿ, ನೀವ್ ಇಲ್ಲಿ ನಿಂದ್ರಿ ಆಚೆ. ಬರ್ರಿ. ಉದಿನ ಕಡ್ಡಿ ಸರ್ ತೋಡ್ರಿ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಓಂ ಶಿವ ಸಾಂ ಶಿವ 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 ಓಂ ಶಿವ ಸಾಂ ಓಂ ಶಿವ ಸಾಂ. ಓಂ ನಮ ಶಿವಾಯ ನಮಃ ಓಂ ನಮ ಶಿವಾಯ. ಶಿವ 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 ಸಂಗಮನಾಥ ಶ್ರೀಶೈಲಿ ಮಲ್ಲಿಕಾರ್ಜುನ ಕಲ್ಯಾಣ ಶರಣ ಕಲಬುರ್ಗಿ ಶರಣ ಚಿಂತನಿ ಮೌನೇಶ್ವರ ಮುತ್ಯ ಮುದಿಜ್ಞಾನೇಶ್ವರ ಕಲಿಯುಗ ಕಾಕಾದೇವಿ ಜಗನ್ಮಾತಿ ಶ್ರೀ ಗಣೇಶ. ಓ ಶಿವಾಯ ನಮಃ ಶಿವಾಯ ನಮಃ. ನೋಡ್ರಿ, 110 ವಯಸ್ಸಾದ್ರೂ ಅಮ್ಮವರು ಆ ಶಿವನ ಧ್ಯಾನ ಹೆಂಗ್ ಮಾಡ್ತಾರ ನಿಮ್ಗೆ ತೋರಿಸಿದ್ವಿ. ದಿನ ಎಷ್ಟು ದಿನ ಮಾಡೋದ ಶಿವ ಮಾಡ್ತೀನಿ, ದೇವ್ರ ಪ್ರಾರ್ಥನಾ ಮಾಡ್ತೀನಿ, ಮಾಡ್ತೀರಿ, ಜಪ ಮಾಡ್ತೀನಿ. ಬೆಳಗು ಮುಂಜಾನೆ 132 ಮಂತ್ರ 132 ಮಂತ್ರ ಅಂತೀರಿ. ಓಂ ನಮ ಶಿವಾಯ. ಈಗಲೂ ಬಂದು ಎಲ್ಲಾ ದೇವ್ರನ್ನ ನೆನೆಸಿ ಕೈ ಮುಗಿದು ಕುಂದಿರ್ತೀನಿ ಹೊತ್ತೊಂಡು. ಆಮೇಲೆ ಮಾಡಿ ತಕೊಂಡು ಭಗವಂತನ ನಿಮ್ಮನ್ನ ಕಾಪಾಡ್ತಾನ. ನೀರ್ ಕಾಸ್ತಾರ, ಜಳಕಕ್ಕ ನೀರ್ ಬಿಡ್ತಾರ, ಜಳಕ ಮಾಡ್ತೀನಿ. ದೇವ್ರ ಮನ್ಯಾಗ ಬಂದು ಬಟ್ಟೆ ಬಿಟ್ಕೊಂಡು ಇದೆಲ್ಲ ಮನಿ ಅದು ಎಲ್ಲ ಹಾಕಿ ದೀಪ ಹಚ್ಚಿ. ದೀಪ ಇಲ್ಲ ದೇವ್ರ ಪೂಜೆ ಮಾಡ್ಕೊಳಂಗಲ್ಲ, ಲಿಂಗ ಪೂಜೆ ದೀಪ ಬೇಕು ನನಗ. ಈಗ ಬರುದು ಮತ್ತೆ ನಿಮ್ಮ ಕಣ್ ಕಾಣೋಗಲ್ಲ ಅಂತೀರಿ, ದೀಪ ಹೆಂಗ್ ಕಾಣತ್ತದ? ಕಾಣತ್ತ ದೀಪ? ಅದು ಒಂದ್ ಚಿಕ್ಕಿ ಚಿಕ್ಕಿ ಚಿಕ್ಕಿಲ ಕಾಣತ್ತ, ದೀಪ ಬೇಕು, ಅದು ಕಾಣ್ಬೇಕು ನಿಮ್ಗ. ಈಗ ನಾನೇನ್ ಬರ್ ಧೂಪ ದೀಪ ಎಡ್ಡ ಶಿವಗ, ಅವ್ ಶಿವಗ ಅವ್ ದೀಪ ಕೊಟ್ಟದಾಗ ಉಳಿದ ಏನು ಆಸೆ ಏನು ಇಲ್ಲ.
ಹೋಗೋದೊಂದು ಚಲೋ ಮಣ್ಣ ಕೊಡಿಯಪ್ಪ ಅಂತ. ಇಲ್ಲ ಇನ್ನೊಂದ್ 10-15 ವರ್ಷ ಇರಿ ನೀವು. ಅಯ್ಯಯ್ಯಪ್ಪ ಸಾಕನ. ಇನ್ನು ಕಿರಿಮ ಮಕ್ಳು ಮದ್ವಿ ಮಾಡಕಂತ್ರಿ. ಇನ್ ತೀರಾ ಕಟ್ಟಾದ್ರೆ ಹೆಂಗಪ್ಪ, ಕಟ್ಟಾದ್ರೆ ತ್ರಾಸ ಆಗದ್ನ. ಈಗ ಹಿಂಗಿರಕಲೆ ಮರಣ ಆದ್ರೆ ಚಲೋ ಆಗಲ್ಲ. ಅದಕ್ಕೆ ಶಿವಣ್ಣ ನಿಂತ ಎಲ್ಲ ಕಂಡೀನಿ, ಎಲ್ಲ ಸಂಪತ್ತು ಕಂಡೀನಿ. ಕೊಟ್ಟಾನ ಶಿವ ಎಲ್ಲ ರಗಡ್. ಇನ್ನ ಹೊತ್ತು ಮುಣಿಗೆ ಹೊತ್ತೊಂಡ್ರ ಪರಮಾತ್ಮ ನೆನೆಸ್ತೀನಿ. ನನಗೆ ಇಷ್ಟು ಸಂಪತ್ತು ಯಾರಿಗೂ ಇಲ್ಲ, ನನಗೆ ಇಷ್ಟು ಕೊಟ್ಟಾನ ಇವಾಗ ಕೊಟ್ಟಾನ. ಅವನ ಆಶೀರ್ವಾದದಿಂದ ನನ್ಗೆ ಮರಣ ಒಂದ್ ಚಲೋ ಕೊಟ್ಟ. ಶಿವನ್ ತಾಲಿ ಹೋಗ್ಬೇಕಂತೀರಿ? ಹೋಯಪ್ಪ ಶಿವನ್ ತಾಲಿ ಹೋಗ್ಬೇಕಂತೀರಿ? ಜೀವನ್ ತಾಲಿ ಅಂದ್ರೆ ನೋಡಪ್ಪ, ಒಂದ್ ಬೇಡಿಕೆ ಐತಿ. ಅವ ಏನ್ ಕೊಡ್ತಾನ ಬಿಡ್ತಾನ. ಏನದು ಬೇಡಿಕೆ? ನನಗ ಹಿಂಗ್ ಮರ್ಯಾಗ ಎಡಕ್ ಬಲಕ ಚಿಗೋಳಿ, ಎಡಕ್ ಇರುವಳಿ, ಕುಡಲ್ ಸಂಗಪ್ ತೆಳಗ ಅದ್ರ ಸಲಂಗ ನೀಲಮ್ಮ, ಮ್ಯಾಗ ಸಂಗಮನಾಥ. ಅಲ್ಲಿ ಒಂದ್ ಕಲ್ಲು ಶಿಲಾ ಮಾಡಿದ್ವಿ. ಬಿಟ್ಟುದು ಸಾವಿರ ಕೊಡ್ಬೇಡಪ್ಪ. ಅಲ್ಲೇ ಒಂದ್ ಕಲ್ಲು ಶಿಲಾದಾಗ ನಾನು ಅಲ್ಲೇ ಐಕ್ ಮಾಡಿ ನಿಮ್ ಪಾದದಲ್ಲೇ ನಿಮ್ ಶಿವಾದಾಗ ಮುಣಗಂಗ್ ಮಾಡಿ ಇಷ್ಟೆಲ್ಲಾ ಬೇಡ್ಕೊಂತೀನಿ, ಇಷ್ಟೆಲ್ಲ ಮಾಡ್ತೀನಿ. ಅವ ಏನ್ ಮಾಡ್ತಾನ? ಏನ್ ಮಾಡ್ತಾನ ವಿಶ್ವಾಸ ನಾವು ನೀವು ಇಟ್ಕೊಳ್ಳೋನು. ಅದೇ ಕುಂತಿದ್ರೆ ಒಂದ್ ಗುಟ್ಟ ನೀರ್ ಕೊಡೋದ್ರೆ ಮರಣ ಆಗ್ಬೇಕು. ಬಿದ್ದು ಎದ್ದು ಬಿಕ್ಕಿ ಬೆಳೆದು ಅವ್ರಿಗೆ ಅತ್ತಾಗ್ತೀವಿ ನೀವು ಮಾಡಪ್ಪ. ಒಂದ್ ಗುಟ್ಟ ನೀರ್ ಕೊಡತ್ತೆ ತಟ್ಟ ಮರಣ ಹೋಗ್ಬೇಕು. ಈ ಮಾತ್ರ ಅವನ ಮ್ಯಾಗ ಹಾರಿಕೆ ಇಟ್ಟಿನಿ. ಭಗವಂತ ಅಲ್ಲಲ್ಲ, ಭಗವಂತ ನಿನ್ನ ಯಾವ ವೇಳೆದಾಗ ಕರ್ಕೋಬೇಕು ಅನ್ನೋದು ಗೊತ್ತಿರುತ್ತ. ಆ ವೇಳೆಕ ತನ್ನ ಕರ್ಕೊಂತಾನ. ಈಗ ಇರಕಲ್ಲ ಹೇಳಿದ್ರ ನಿಮ್ಗೆ ಗೊತ್ತಾತು. ಮತ್ ಸತ್ಯ ನಿಮ್ಗೆ ಯಾರು ಹೇಳ್ತಾರೆ? ಹೆಂಗ್ ಇರಕಲ್ಲ ಎಲ್ಲಾರ್ಗಿ ತಿಳಿಸ್ಬಿಟ್ಟಿ. ನಿಮ್ಮಂತವ್ರು ಭಕ್ತರು ದಕ್ಷಿಣ ಕೊಟ್ಟಾರ. ನಾ ಹೊಟ್ಟಿಗೆ ತಿಂದಿಲ್ಲ, ಮಕ್ಳಿಗೆ ಕೊಟ್ಟಿದ್ ಅದನ್ನ ಕೊಂಡ್ ಹಾಕಿನಿ. ನಾಳೆ ಸತ್ತಿಂದ ಎಲ್ಲಾರು ಬರ್ತಾರ. ನನ್ ಬಳಗ್ ಬಾಳ ಐತೆ. ಪ್ರಸಾದ ಕೊಡ್ರಿ. ಎಲ್ಲೈತದ ಫಂಡ್? ಬ್ಯಾಂಕಿನಾಗ. ಎಷ್ಟಿಟ್ಟಿ? 15,000. ಎದಕ್ಕದ 15,000? ಅವು ಪ್ರಸಾದ ಕೊಡ್ಬೇಕು ಬಂದ್ರಿ. ಯಪ್ಪ, ದೊಡ್ಡ ಬೇಡಿಕೆ ಐತೆವ ನಿಂದ. ದೊಡ್ಡ ಬೇಡಿಕೆ ಐತೆವ ಅಂದೆ. ಅವ ನಡೆಸ್ಕೊಡ್ಬೇಕು. ಅವು ಎಲ್ಲಾ ಜನರು ಹಸ್ತು ನೀರಡಿಸಿ ತಲ್ಲಣಿಸಿ ಹೋಗ್ಬಾರ್ದು. ನನ್ ದೇಹ ಜಾತ್ರೆ ಮಾಡಕ್ ಬಂದಿರ್ತಾರ. ಅವ್ರಿಗೆ ಅದನ್ನ ಪ್ರಸಾದಕ್ಕೆ ದಾನ ಮಾಡ್ರಿ ಅಂತ ಮಾತು ಹೇಳಿಲ್ಲಿನ. ಅವ್ರ ಮಂದಿ ಎಲ್ಲಾ ನಿಮ್ಮಂತ ಭಕ್ತರು ಕೊಟ್ಟು ಕೂಡಿಸಿ ಅಲ್ಲಿ ಇಟ್ಟೀನಿ. ಅವ್ರು ಬಡಿಸಿಲ್ಲ, ಅವ್ರು ತಗೊಂಡಿಲ್ಲ. ಅವ್ರು ನಾಳೆ ಹಿಂಗ್ ಮಾಡ್ರಪ್ಪ ಅಂತ ಹೇಳ್ತೀನಿ. ಅವ್ರು ಮಾಡುದು ಬಿಡಲ್ಲ, ಅವ್ರ ಕಡೆ ಮಾಡ್ತಾರ. ಸತ್ಯವಾದ ಮಾತಿದು. ಸತ್ಯಕ್ಕೆ ಯಾವತ್ತು ಸಾವಿರಂಗಿಲ್ಲ. ನೀವು ದೇವರ ಸಮಾನ್ರ ನಮಗ. ನೀವ್ ಹೇಳಿದ ವಾಕ್ಯನ ನಾವು ನಿಮ್ ಮಕ್ಕಳು ಪಾಲಿಸ್ತೀವಿ. ಅಂದ್ರೆ ನಮಗ್ ದೇವ್ರ ಒಳ್ಳೇದ್ ಮಾಡ್ತಾನ. ನಿಮ್ ಮಕ್ಕಳಿಗೆ ಶಕ್ತಿ ಭಕ್ತಿ ಇಟ್ಟು ನಡ್ಕೋಬೇಕು ಅಂದ್ರವ ನಮಗೆಲ್ಲ ಕೊಡ್ತಾನ. ಮತ್ತೆ ಇಷ್ಟೆಲ್ಲ ಕೊಟ್ಟಾನ. ಯಾರಿಗೆ ಕೊಳ್ಳಾರ್ದಷ್ಟು ಆವಿಷ್ ಕೊಟ್ಟಾನ. 50 ಮಂದಿ ಮೊಮ್ಮಕ್ಕಳು. ಎಷ್ಟು ಬೇಕಿನ್ನ? ಇನ್ನ 8 ಬೇಕು. ಬರೇ ಮೊಮ್ಮಕ್ಕಳು 6 ಮಂದಿ. ಈಗ ಸದ್ಯ ಮಕ್ಕಳು ಅದಾರ. 4 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಅವ್ರು ತಮ್ಮ ಮನೆಗೆ ಎಲ್ಲಾರು ಸುಖವಾಗಿದಾರ. ಸುತ್ತುವಾಗ ಸುಖವಾಗಿರಪ್ಪ ಪರಮಾತ್ಮ. ನನ್ನ ಬಳಗ್ ಬಾಳ ಐತಿ. ನನ್ನ ಮಕ್ಕಳಿಗೆ ಏನು ಕಲಂಕ ತರಬಾರ್ದು ಅಂತ ಬೇಡ್ಕೊಂತೀನಿ. ಹಂಗಾರ ನೀ ಶಿವನ್ ಪಾದ ಸೇರಿದೆ ಅಂದ್ರೆ 15,000 ರೂಪಾಯಿಕ ಪ್ರಸಾದ ಮಾಡ್ಸಕ್ ಹೇಳು. ನಾ ಸರಿಗೆ ನಿಮ್ ಮೊಮ್ಮಗಳಿಗೆ ನಿಮ್ ಮಕ್ಕಳಿಗೆ ಹೇಳ್ತೀನಿ ನಾನು. ಮತ್ ನಮಗೇನ ಕೈಲಾಗತ್ತೆ ಅದಕ್ಕೆ ಟ್ಯಾಕ್ ಪ್ರಸಾದ ಮಾಡಿಸ್ತೀವಿ. ಹೌದು, ನಿನಕಿನ ಮೊದಲು ನಾವು ಹೋದ್ರೆ ಅಯ್ಯಪ್ಪ ಹೋಗ್ಬೇಡ್ರಿ. ಸಣ್ಣ ಮಕ್ಕಳು ನೀವ್ ಇಷ್ಟೆಲ್ಲ ಸಹಾಯ ಮಾಡ್ತೀರಿ. ಏನ್ ಮಾಡಿವಿ ನಾವು? ಸುಮ್ಮನೆ ಕಟ್ಬಿಟ್ಟು ಮಾಡ್ತೀರಿ ನೋಡ್ರಿ. ಏನಿಲ್ಲ, ಈಗ ನೀವ್ ಎಲ್ಲಿಂದ ಬರ್ಬೇಕು, ಹೆಂಗ್ ಬರ್ಬೇಕು ಎಲ್ಲ 110 ವರ್ಷ ಇನ್ನೂ ಅಜ್ಜಿಯರ್ ಅದಾರ ಅಂದಕ್ಕ ಆಶ್ಚರ್ಯದಿಂದ ನನ್ ಸುದ್ದಿ ನಿಮ್ಗೆ ಹೆಂಗ್ ಮುಡಿತಪ್ಪ? ಈ ಸುದ್ದಿ ಹತ್ತಾವ ನಮಗ. ನೀವು ದೇವ್ರ ಸ್ವರೂಪರು. 110 ವರ್ಷ ಯಾರು ಬದುಕ್ಯಾರ ಹೇಳ್ರಿ ಈಗಿನ ಕಾಲದಾಗ? ಭಗವಂತನ ಆಶೀರ್ವಾದ. ಸಾಧ್ಯನೇ ಇಲ್ಲ. ಎಷ್ಟೋ ಜನ 40-50 ವರ್ಷಕ್ಕ ಹಾರ್ಟ್ ಅಟ್ಯಾಕ್ ಆಗ್ಯಾವ, ಏನೇನೋ ಆಗಿ ನಾವು ಅವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟಿವಿ. ನೀವು 110 ವರ್ಷ ಇದೀರಪ್ಪ ಅಂದ್ರೆ ಗುರುವಿನ ಆಶೀರ್ವಾದ ಐತಿ. ಅವ ಇಷ್ಟೆಲ್ಲ ನನಗ ಮೊದಲು ಇಷ್ಟು ಕಷ್ಟ ಬಿಟ್ಟು ಸಂಸಾರದಾಗ ಈಸಿ ಬಂದಿನಿ. ಹಿಂದ ಇಷ್ಟೆಲ್ಲ ಸಂಪತ್ತು ಕೊಟ್ಟಾನ. ಅವಂದು 30 ಮುಳುಗಿದ್ ಎಷ್ಟು ನನಗ್ ಮನಸ್ಸಿಗೆ ಹಿಂಗ. ನನ್ನಪ್ಪ ನನಗೆ ಎಷ್ಟು ಆಯ್ಸೆ, ಎಷ್ಟ ನನಗ ಆರೋಗ್ಯ ಐತಿ, ಎಷ್ಟು ನನಗ್ ಬಳಗ ಕೊಟ್ಟಿ. ನನ್ನ ಮೊಮ್ಮಕ್ಳು ಮಕ್ಕಳು ಎಲ್ಲರೂ ಆರೋಗ್ಯ ಇರ್ಲಪ್ಪ.
ಸುತ್ತು ಭಾಗ ಸುಖವಾಗಿರ್ಲಿಪ್ಪ ನನ್ನ ಮಕ್ಳು ಅವನ ಕೈ ಮುಗಿದು ನೋಡಿ ಈಗ ಅಲ್ಲ ನೀವು ಸುತ್ತು ಬಳಗ ಆರಾಮಿರ್ಲ ದೇವ್ರನ್ನ ಬೇಡ್ಕೊಂತೀರಿ. ಈಗಲಾರ ಏನ್ ಬೇಡ್ತಾರ ಗೊತ್ತೈತೇನೆ? ನಮ್ಮನ್ನ ಸುಖದಿಂದ ಇಡೋದು ತಮ್ಮಷ್ಟೇ ತಾವ್ ಬೇಡ್ಕೊಂತಾರ. ನಾನ್ ಲಿಂಗೈನ್ ಪೂಜೆ ಮಾಡೋ ದಿವ್ಸ ನನ್ನ ಸುತ್ತು ಭಾಗ ಸುಖವಾಗಿರ್ಲಿ, ನನ್ನ ಯಾರಿಗೆ ಏನು ಕಲಂಕ ಕೊಡ್ಬಾರ್ದು, ನನಗೆ ನನ್ನ ಮಂದಿ ಮಕ್ಳು ಎಲ್ಲಾರು ಒಬ್ರಲ್ಲ, ಇಡೀ ನನ್ನ ಊರ್ ಮಂದಿ ನಮ್ಮ ಮಕ್ಕಳು ಅವ್ರಿಗೆಲ್ಲರಿಗೆ ಆರೋಗ್ಯ ಇರ್ಲಿ, ಆರಾಮಿರ್ಲಿ. ಯಾರಿಗೆ ಏನು ತಂದೆ ತರ್ವಾಡೆಪ್ಪ ತಂದೆ ಎಲ್ಲ ನನ್ನ ಜನ್ಮರು ತಾನ ಎಲ್ಲಾರು ನನ್ನ ಮ್ಯಾಗ ಎಲ್ಲಾರು ಪ್ರೀತಿ ಐತಿ, ನೋಡ್ತಾರ ಮಾಡ್ತಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.